ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಚಳಿ ನೋಡಿ ಎಷ್ಟಿದೆ ಅಂತ ಅಂದರೆ, ಇವತ್ತು ಹೊಸ್ದಾಗಿ ತೊಗೊಂಬಂದಿದ್ದೆ ಈ ಟೋಪಿನ ಸುಮ್ಮನೆ ಹಂಗೆ ಟ್ರಯಲ್ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ. ಬಟ್ ಇದು ನಂದಲ್ಲ, ನಮ್ಮ ಮನೆಯವ್ರಿಗೆ ತೊಗೊಂಬಂದಿದ್ದೆ. ಚಳಿ ಇತ್ತಲ್ವಾ ಹೊರಗಡೆ, ಹಾಗಾಗಿ ಹಾಕ್ಕೊಂಡಿರೋ ಅಂಥದ್ದು. ಏನಕ್ಕೆ ಹೋಗ್ತಾ ಇದ್ದೀನಿ, ಇಷ್ಟು ಕತ್ಲೆ ಆಗಿದೆ. ಇದೆಲ್ಲ ಬೀದಿ ಲೈಟು, ಕತ್ಲೆ ಆಗಿದೆ. ಕತ್ಲೆನಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ತಮ್ಮನ ಮಗಂದು ಬರ್ಡೇ ಐತೆ, ಸರ್ಪ್ರೈಸಾಗಿ ಹೋಗೋಣ ಅಂತ. ಬೆಳಗ್ಗೆಯಿಂದ ಕರೆದ್ರು, ಬನ್ನಿ ಅಂತ. ಕೆಲಸ ಇತ್ತು ಮನೆ ಹತ್ರ, ಇನ್ನು ಇಂಟೀರಿಯರ್ ಕೆಲಸ ಐತೆ, ಹಾಗೆ ಎಲೆಕ್ಟ್ರಿಷಿಯನ್ದು ಕೆಲಸ ಇತ್ತು, ಇನ್ನು ಗ್ರಾನೈಟ್ ಅವ್ರದ್ದು ಸ್ವಲ್ಪ ಕೆಲಸ ಐತೆ. ಹಿಂಗೆ ಹಿಡ್ಕೊಮ್ಮ, ಫೋನು ಕೈ ನೋವು ಬಂತು, ಕೆಲಸ ಇತ್ತು. ಹಂಗಾಗಿ ಸಾಯಂಕಾಲ ಆಯಿತು, ಅಂದರೆ 7:30 ಆಗಿದೆ. ಸ್ವಲ್ಪ ಅವನು ಇಲ್ಲಿಂದ 7-8 ಕಿಲೋಮೀಟ್ರ್ ದೂರ ಇರೋದ್ರಿಂದ ಹೋಗಿ ವಿಶ್ ಮಾಡ್ಬಿಟ್ಟು ಬರೋಣ ಅಂತ. ಬಟ್ ನಾನು ಕೇಕು ಎಲ್ಲ ತೊಗೊಂಡಿಲ್ಲ. ನಾನು ನ್ಯಾಚುರಲ್ ಹೆಂಗಿದ್ದೀನಿ ನೋಡಿ, ಒಂದು ಓಲೆ ಇಟ್ಟಿಲ್ಲ, ಒಂದು ಸ್ಟಿಕ್ಕರ್ ಮಾತ್ರ ಇಟ್ಕೊಂಡಿರೋ ಅಂಥದ್ದು. ಏರಂದರೆ ಏನೂ ಇಲ್ಲ. ಸ್ವೆಟರಲ್ಲಿ ಇದೆ ನನ್ನ ಹತ್ರ, ಸ್ವೆಟರಲ್ಲಿ ಟೋಪಿ ಇದೆ. ಈಗ ನೋಡಿ, ಸೇಮ್ ಒಳ್ಳೆ ಕಳ್ಳಿ ಥರನೇ ಕಾಣ್ತಾ ಇದ್ದೀನಿ ಅಲ್ವಾ? ಇದನ್ನು ಹಾಕ್ಕೊಂಡು ಚಳಿ ಸಿಕ್ಕಾಬಿಟ್ಟೆ ಸೇಫ್ಟಿಯಾಗಿರಬೇಕು. ಮಕ್ಕಳನ್ನು ಅಷ್ಟೇನೆ ಆದಷ್ಟು ಬೆಚ್ಚಗಿರಿಸಿ. ತುಂಬ ಅಂದರೆ ತುಂಬಾ ಥಂಡಿ ಇದೆ. ಆಮೇಲೆ ಈ ವರ್ಷ ಸಿಕ್ಕಾಪಟ್ಟೆ ಚಳಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವರ್ಷವೂ ಹಂಗೆ ಹೇಳ್ತಾರೆ. ಬಟ್ ನಮಗೂ ಎಕ್ಸ್ಪೀರಿಯನ್ಸು ಇವಾಗ ಚಳಿ ಸಿಕ್ಕಾಪಟ್ಟೆ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಪ್ರತಿ ಸತಿನೂ ಹಂಗೇನೆ, ಬೇಸಿಗೆ ಕಾಲ ಮುಗಿದು ಮಳೆಗಾಲ ಮುಗಿದು ನಮಗೆ ಚಳಿಗಾಲ ಯಾವಾಗ ಬರುತ್ತೋ ಆಲ್ಮೋಸ್ಟ್ ನಮಗೆಲ್ಲ ಅನ್ಸೋದು, ನಮಗೆ ಇದು ಚಳಿ ನಮಗೆ ತಡೆಯೋಕ್ಕಾಗ್ತಾ ಇಲ್ಲ, ಈ ವರ್ಷನೇ ಇಷ್ಟು ಚಳಿ ಅಂತ. ಇಲ್ಲ, ಇದು ಪ್ರತಿ ಸತಿನೂ ನಮಗೆ ಇದೇ ಥರ ಚಳಿ ಇರುತ್ತೆ. 28 ಒಂದೊಂದು ಸತಿ ತುಂಬ ಅಂದರೆ ತುಂಬಾ ಟೆಂಪ್ರೇಚರು ತುಂಬಾ ಇದಾಗ್ಬಿಡುತ್ತೆ ನಮಗೆ ಈ ಕಡೆ. ಆ ವೆದರ್ಗೆ ನಾವು ತಡ್ಕೊಬೇಕಾಗತ್ತೆ. ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಹಾಗೆ 2 ದಿವಸದಿಂದ ಮೋಡ ಕವಿದ ವಾತಾವರಣ, ಬಿಸಿಲು ಕೂಡ ತುಂಬ ಕಡಿಮೆ ಇರೋದ್ರಿಂದ, ಸ್ವಲ್ಪ ಚಳಿ ಇರೋದ್ರಿಂದ ನಾನು ಚಳಿನಲ್ಲೇ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಕ್ಕಳಲ್ವಾ, ಮಕ್ಕಳಿಗೆ ಸಾಮಾನ್ಯವಾಗಿ ಕೇಕೆಲ್ಲ ಕಟ್ ಮಾಡ್ಸಕ್ಕೆ ಹೋದರೆ ತಿಂದು ಗಂಟ್ಲು ನೋವು, ಇನ್ನು ಆ ನೋವು ಈ ನೋವು ಬೇಡ, ಎಲ್ಲ ಬರುತ್ತೆ. ಅದಕ್ಕೆ ಬೇಡವೇ ಬೇಡ, ಕೇಕೇನು ಕೊಡೋದು ಬೇಡ. ಸರ್ಪ್ರೈಸಾಗಿ ಚಳಿಗೂ ಯೂಸ್ ಆಗಬೇಕು, ಅವ್ರಿಗೂ ಯೂಸ್ ಆಗಬೇಕು ಅನ್ನೋ ಕಾರಣದಿಂದ ಸ್ವಲ್ಪ ಏನಾದರೂ ಬೇರೆ ಕೊಡೋಣ ಅಂತ ಅಂದ್ಕೊಂಡೆ. ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೀವು ಕೂಡ ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಸ್ಟಾಪ್ ಮಾಡಮ್ಮ. ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ, ನನ್ನ ತಮ್ಮಗೆ, ತಮ್ಮ ಹೆಂಡ್ತಿಗೆ ಬೆಳಗ್ಗೆಯಿಂದ ಕರೆದ್ರು, ಪಾಪ ಎಷ್ಟೊಂದು ಬೇಳಾಡಿದ್ರು. ನಾನು ಹೋಗಿರಲಿಲ್ಲ. ಸಡನ್ನಾಗಿ ಹೋಗ್ತಾ ಇರೋವಂಥದ್ದು. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ನೋಡಿ, ಪೂರ್ತಿ ಕತ್ಲೆ ಹೆಂಗೆ ಕಾಣಿಸ್ತಾ ಇದೆ ಅಂತ. ಲೈಟ್ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ರಿಯಾಕ್ಷನ್ನ ಇದನ್ನು ಮಾಡ್ತೀನಿ. ನೋಡ್ಬೇಡ, ಕಾಣಿಸ್ತಾಯ್ತಾ? ನೋಡಿ, ಹೇಗ ಮುಂಚೆ ಬಂದ ಹಾಕು.
ಚಳಿಗೆ ಹಾಕೊಬೇಕು ಆಯ್ತಾ ಶಾನು ನಿಂಗೆ ಚಳಿ ಬಿಡು ಬರಪ್ಪ ನೀನ್ ಬರಪ್ಪ ಹಿಂಗ್ ಹಿಡ್ಕೊಳ ನಮ್ ಸಾನು ಮರಿ ಹಾಕಿ ಮುಗಿಸ್ಕೊಂಡು ಹೊರಟೆ. 5 ನಿಮಿಷ ಇದ್ದಿದ್ದು. ಪಲ್ಯ ಕೊಟ್ಲು. ಬೆಳಗ್ಗೆನೇ ಹೇಳಿದ್ಲು ಪಾಪ ಒಬ್ಬಟ್ಟು ಮಾಡಬೇಕು ಬನ್ನಿರಿ ಒಬ್ಬಟ್ಟು ಊಟ ಮಾಡ್ಕೊಂಡು ಹೋಗ್ರಿ ಅಂತ. ನಾನು ಬರೋ ಐಡಿಯಾನೇ ಇರಲಿಲ್ಲ. ಹಂಗಾಗಿ ಜಾಮೂನು ಬಸ್ಸಾರು ಮಾಡಿದ್ರು. ನಂಗೆ ಸೊಪ್ಪು ಪಲ್ಯ ಜಾಸ್ತಿ ಇಷ್ಟ. ಹಂಗಾಗಿ ಸೊಪ್ಪಿನ ಪಲ್ಯ ತಿಂದ್ಕೊಂಡು ಮಕ್ಕಳು ಒಂದು ಜಾಮೂನೇನೋ ತಿಂದರು. ಊಟ ಮಾಡಿರಿ ಅಂತ ಸಿಕ್ಕಾಪಟ್ಟೆ ಬಲವಂತ ಮಾಡಿದ್ರು. ಮನೆಯಲ್ಲಿ ಅಡುಗೆನೂ ಮಾಡಿಟ್ಬಿಟ್ಟಿದ್ದೀನಿ, ಆಗಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಮನೆ ಕಡೆ ಹೊರಟಿದ್ದೀನಿ. ಇನ್ನೂ ಒಬ್ಳು ಮಗಳು ಮನೆಯಲ್ಲೇ ಟೆಸ್ಟ್ ನಡೀತಾ ಇದೆ ಅಂತ ಅವಳು ಮನೆಯಲ್ಲೇ ಓದ್ಕೊತಾ ಇದ್ಲು. ಮತ್ತು ಇಂಟೀರಿಯರ್ ಕೆಲಸ ಕೂಡ ನಡೀತಾ ಇತ್ತು ಮನೆಯಲ್ಲಿ. ಹಾಗಾಗಿ ಹೋಗ್ತಾ ಇದ್ದೀನಿ ಮನೆಗೆ. ಬಟ್ ಮನೆ ಇಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ, ಸರ್ಪ್ರೈಸಾಗಿ ಬಂದಿರೋ ಅಂಥದ್ದು. ಎಲ್ಲರಿಗೂ ಸಡನ್ನಾಗಿ ನೋಡ್ಬಿಟ್ಟು ಆಶ್ಚರ್ಯ ಆಗೋಯ್ತು. ಹಂಗೇನೆ ಈ ಥರ ಸಡನ್ನಾಗೆ ಪ್ಲಾನ್ ಮಾಡ್ಕೊಂಡು ಬರೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾರಿಗೆ ಹೆಂಗೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇವ್ರು ಯಾರೋ ಕಿಟಕಿ ಬೇರೆ ತಕ್ಕೊಂಡವ್ರೆ. ಈ ಥರ ಸಡನ್ನಾಗಿ ಇವಾಗ ಹಾಕ್ಕೊಂಡು ಚಳಿ ನನಗಿದು ನಿಜವಾಗ್ಲೂ ಆಗ್ತಾನೇ ಇಲ್ಲ. ನಮ್ಮ ಮನೆಯವ್ರದ್ದು ಸ್ವಲ್ಪ ತಲೆ ಗುಂಡುಗೈತೆ, ಅವರಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ನನಗಂತೂ ಇದಾಗಲ್ಲ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.